ಅರ್ತಿ ಮೊಬೈಲ್ ನೋಡುತ್ತಾ ಕುಳಿತವಳಿಗೆ ಕಂಡಿದ್ದು ಯೂಟ್ಯೂಬ್ನಲ್ಲಿ ಕಲಾ ಮಾಧ್ಯಮದ ವಿಡಿಯೋವೊಂದರ ತುಣುಕು. ಅಲ್ಲಿ ಭಾವನ ಬೆಳಗೆರೆಯವರ ಸಂದರ್ಶನ ನೋಡುವಾಗ ಕಂಡಿದ್ದು ಈ ಅರ್ತಿ ಪುಸ್ತಕದ ಪರಿಚಯ. ಅಕ್ಷರ ಮಾಂತ್ರಿಕ, ಹಲವಾರು ಪ್ರಶಸ್ತಿಯ ಒಡೆಯ ರವಿ ಬೆಳಗೆರೆಯವರು 35 ವರ್ಷಗಳ ಹಿಂದೆ ಬರೆದ ಈ ಅರ್ತಿ ಪುಸ್ತಕ ಎಂದು ತುಂಬ ಕುತೂಹಲದಿಂದ ಕೊಂಡು ಓದಿದೆ. ಭಾವನವರು ಹೇಳಿರುವಂತೆ ಸೈಕಾಲಜಿ ಓದುವ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಪುಸ್ತಕ ಎಂದಿದ್ದಾರೆ. ನನ್ನ ಪ್ರಕಾರ ಈ ಪುಸ್ತಕದಲ್ಲಿ ಬರುವ ಪ್ರಮುಖ ಪಾತ್ರಗಳು ಕಿರಣ್, ಕೋಮಲ, ಚಂಚಲ, ಕಡೆಗೆ ಸುಭಾಷಿಣಿ. ಈ 4 ಪಾತ್ರಗಳ ನಡುವಿನ ಸ್ನೇಹ, ಪ್ರೀತಿ, ಆಕರ್ಷಣೆ, ಕಡೆಗೆ ಪ್ರೀತಿ ಹೆಸರಿನ ಈಡೇರಿಸಿಕೊಂಡ ಕಾಮನೆಗಳ ಕಾರುಬಾರು ಅಷ್ಟೇ. ಅಲ್ಲಿ ಇನ್ನೊಂದು ಪಾತ್ರ ಪ್ರೊಫೆಸರ್ ಪಾತ್ರವಂತೂ ನನ್ನ ಕಾಡಿದ್ದು ಮಾತ್ರ ಸುಳ್ಳಲ್ಲ. ನನ್ನ ಪ್ರಕಾರ ವಿದ್ಯಾರ್ಥಿಗಳು ಓದಲೇಬೇಕಾದ ಪುಸ್ತಕ ಅಂತೂ ಅಲ್ಲ, ಮಧ್ಯಮ ವಯಸ್ಕರು ಓದಬಹುದಾದ ಒಂದು ಉತ್ತಮ ಪುಸ್ತಕ ಎಂದರೆ ತಪ್ಪೇನಿಲ್ಲ. ಏಕೆಂದರೆ ಈ ಅರ್ತಿಯಲ್ಲಿ ಕಲಿತು ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಹೇಳಲು ಇಲ್ಲಿ ಏನೂ ಉಳಿದಿಲ್ಲ ಎನ್ನುತ್ತಾ ಈ ಪುಸ್ತಕಕ್ಕೆ ಒಂದು ಬಾಯ್ ಹೇಳುತ್ತಾ ನನ್ನ ಪಯಣ ಮತ್ತೊಂದು ಪುಸ್ತಕದ ಕಡೆಗೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ.